ನವೆಂಬರ್ 14 ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೇವೆ. ಇದು ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬವನ್ನು ಈ ರೀತಿ ಆಚರಣೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಅವರಿಗೆ ಮಕ್ಕಳು ಕಂಡ್ರೆ ಬಹಳ ಪ್ರೀತಿ ಇತ್ತು. ಹೀಗಾಗಿ ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯಾಗಿ ಮಾಡುವುದು ಒಂದು ಸಂಪ್ರದಾಯ. ಯಾಕೆಂದರೆ ಮಕ್ಕಳು ನಮ್ಮ ದೇಶದ ಭವಿಷ್ಯ, ನಮ್ಮ ದೇಶದ ಭರವಸೆ. ಸೊ ಹೀಗಾಗಿ ಮಕ್ಕಳನ್ನು ನಾವು ದೇವರು ಅಂತ ಕೂಡ ಹೇಳ್ತೇವೆ. ಮಕ್ಕಳ ಮನಸ್ಸು ನಿರ್ಮಲವಾಗಿರುತ್ತೆ ಅವಾಗ. ಸೊ ಆ ನಿರ್ಮಲವಾದಂಥ ಮನಸ್ಸನ್ನು ಈ ಸಮಾಜ ಅಡ್ಡದಾರಿಗೆ ಎಳೆಬಾರ್ದು. ಮಕ್ಕಳ ಮನಸ್ಸನ್ನು ಮಕ್ಕಳಲ್ಲಿ ಕುತೂಹಲ ಹುಟ್ಟಿಸುವಂಥ ಕಥೆಗಳನ್ನು ಹೇಳಬೇಕು. ಅಂದರೆ ಯಾರ್ಯಾರು ಸಾಧನೆಗಳನ್ನು ಮಾಡಿದ್ದಾರೆ, ಉತ್ತಮ ಕಥೆಗಳನ್ನು ಹೇಳಬೇಕು. ಅವರಿಗೆ ಮಾರಲ್ ಸ್ಟೋರೀಸ್ ಅಂತ ಹೇಳ್ತೇವೆ. ಅಂದರೆ ಕೇವಲ ವಿದ್ಯಾಭ್ಯಾಸ ಪಠ್ಯಪುಸ್ತಕಗಳಿಗೆ ಸೀಮಿತ ಆಗಬಾರ್ದು. ಪಠ್ಯಪುಸ್ತಕಗಳ ಜೊತೆ ಅವರು ಬೇರೆ ಇದನ್ನು ಕಲಿಬೇಕು, ಸಮಚಿತ್ತದಿಂದ ಇರಬೇಕು. ಅಂದರೆ ಕಷ್ಟ ಬಂದಾಗ ಓಡಿ ಹೋಗೋದು ಅಥವಾ ತುಂಬ ಖುಷಿಯಾದಾಗ ಕುಣಿದಾಡುವುದು, ಅದಕ್ಕಿಂತ ಸಮಚಿತ್ತದಿಂದ ಮಕ್ಕಳುಗಳು ಇರಬೇಕು. ಅಂದರೆ ಪ್ರತಿಯೊಂದು ಮಗುನಲ್ಲೂ ಕೂಡ ನಮ್ಮ ದೇಶದ ಭರವಸೆ ಇದೆ. ಅವರನ್ನು ಉತ್ತಮವಾದಂಥ ಪ್ರಜೆಗಳನ್ನಾಗಿ ಮಾಡಬೇಕು. ನಾವು ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ನಾವು ಆಸ್ತಿಯಾಗಿ ಬೆಳೆಸಬೇಕಾಗುತ್ತೆ. ಅದರ ಜೊತೆಗೆ ನಮ್ಮ ಸಂಪ್ರದಾಯಗಳನ್ನು, ದೇಶ ಪ್ರೇಮ, ಭಾಷೆ ಪ್ರೇಮ ಎಲ್ಲವನ್ನು ಕೂಡ ಮಕ್ಕಳಿಗೆ ಚಿಕ್ಕಂದಿನಿಂದ ಉಂಟಾಗಬೇಕು. ಅಂದರೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಅವರಿಗೆ ನಮ್ಮ ಶೈಕ್ಷಣಿಕ ಅಥವಾ ಅವರ ವಿದ್ಯಾಭ್ಯಾಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇವತ್ತು ನೋಡ್ಬೋದು LKG ಮಕ್ಕಳು, UKG ಮಕ್ಕಳು, 1ನೇ ತರಗತಿ ಮಕ್ಕಳನ್ನ ನಾವು ಬೆಳಿಗ್ಗೆ ಬಸ್ಗಳಲ್ಲಿ ಪಕ್ಷಿಗಳ, ಪ್ರಾಣಿಗಳ ರೀತಿ ನಾವು ಅವನ್ನ ತುಂಬ್ತಾ ಇದ್ದೇವೆ. ಸೊ ಅವರಿಗೆ ಮಕ್ಕಳತನವನ್ನು ಅವರು ಅನುಭವಿಸಲಿಕ್ಕೆ ನಾವು ಬಿಡಬೇಕಾಗುತ್ತೆ. ಹೀಗಾಗಿ ಒತ್ತಡ ಹೇರಬಾರ್ದು ಮಕ್ಕಳಿಗೆ. ಮಕ್ಕಳನ್ನು ದೈಹಿಕವಾಗಿ ನಾವು ಸ್ಟ್ರಾಂಗ್ ಮಾಡಬೇಕಾಗುತ್ತೆ, ಮಾನಸಿಕವಾಗಿ ಕೂಡ ಗಟ್ಟಿ ಮಾಡಬೇಕಾಗುತ್ತೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಫೋನ್ ಹಾವಳಿ ಜಾಸ್ತಿ ಆಗಿದೆ. ಈ ಮೊಬೈಲ್ ಫೋನ್ ಹಾವಳಿ ಜಾಸ್ತಿಯಾಗಿ ಮಕ್ಕಳೆಲ್ಲ ಈ ಮೊಬೈಲ್ ಫೋನ್ ಎಂಬ ಫೋನಿನಲ್ಲಿ ಬಿದ್ದಿದ್ದಾರೆ. ಸೊ ಅದರಿಂದ ನಾವು ತಂದೆ ತಾಯಿಗಳು ಆದಷ್ಟು ಮಕ್ಕಳ ಮುಂದೆ, ಮಕ್ಕಳ ಜೊತೆ ಇರುವಾಗ ಮೊಬೈಲ್ ಫೋನ್ ತಂದೆ ತಾಯಿಗಳು ನೋಡಬಾರ್ದು. ನಾವು ತಂದೆ ತಾಯಿಗಳು ಪ್ರತಿದಿನ ಜಾಸ್ತಿ ಹೊತ್ತು ಮೊಬೈಲ್ ನೋಡ್ತಾ ಮಕ್ಕಳಿಗೆ ನೀವು ಹೇಳಕ್ಕೆ ಹೋದರೆ ಅವ್ರು ಕೇಳಲ್ಲ. ಆಮೇಲೆ ಮಕ್ಕಳಿಗೆ ಯಾವಾಗಲೂ ಒಂದು ಸಂಸ್ಕಾರವನ್ನು ಕಲಿಸ್ಬೇಕು. ವಿದ್ಯೆಯ ಜೊತೆ ಸಂಸ್ಕಾರವನ್ನು ಕಲಿಸ್ಬೇಕು. ಆಗಲೇ ಅದು ಪರಿಪೂರ್ಣವಾದಂಥ ಶಿಕ್ಷಣ. ಅಂದರೆ ಅವರಲ್ಲಿ ಸಕಾರಾತ್ಮಕ ಭಾವನೆಗಳನ್ನು ಉಂಟಾಗಬೇಕಾಗುತ್ತೆ. ನಂತರ ಕೇವಲ ನಾವು ಓದೋದು ಪರೀಕ್ಷೆ ಪಾಸ್ ಆಗಲಿಕ್ಕೆ ಮಾತ್ರ ಅಲ್ಲ, ಜೀವನದ ಅರ್ಥವನ್ನು ಕೂಡ ನಾವು ಜೊತೆಗೆ ಹೇಳಬೇಕಾಗುತ್ತೆ. ಯಾಕೆಂದರೆ ಯಾವಾಗಲೂ ನಾವು ಮಕ್ಕಳಿಗೆ ಏನಾಗ್ತೀವಿ, ಬರೀ ಯಶಸ್ವಿಯಾದಂಥ ಕಥೆಗಳನ್ನು ಹೇಳ್ತೀವಿ. ಅಂದರೆ ಕೆಲವೆಲ್ಲ ಫೇಲ್ಯೂರ್ ಸ್ಟೋರೀಸ್ ಹೇಳೋದು, ಹೇಗೆ ಅವರು ಸಮಸ್ಯೆಗಳಿತ್ತು, ಹೇಗೆ ಅವರು ಇಷ್ಟೆಲ್ಲ ಎಡವಿದ್ರೂ ಕೂಡ ಮುಂದೆ ದೊಡ್ಡ ವ್ಯಕ್ತಿಗಳಾದರು, ಯಾವ ರೀತಿ ದೊಡ್ಡ ಸಾಧಕರಾದರು, ಈ ರೀತಿ ಮಕ್ಕಳಿಗೆ ನಾವು ಹುರಿದುಂಬಿಸಬೇಕಾಗುತ್ತೆ. ಮಕ್ಕಳ ಮನಸ್ಸು ಹೂವಿನಂತೆ. ಸೊ ಅದರಿಂದ ಅದನ್ನು ಜೋಪಾನವಾಗಿ ನಾವು ಕಾಪಾಡಬೇಕು. ಅಂದರೆ ಈ ಮಕ್ಕಳು ಏನಪ್ಪ ಅಂದರೆ ನಮ್ಮ ಈ ಜೀವನದಲ್ಲಿ ಅಥವಾ ಜೀವಚಕ್ರದಲ್ಲಿ ಈ ತೋಟದಲ್ಲಿರತಕ್ಕಂಥ ಮೊಗ್ಗುಗಳು ಅಂತೀವಲ್ಲ, ಬಡ್ಸ್ ಅಂತೀವಲ್ಲ, ಸೊ ಅದನ್ನು ನಾವು ದೊಡ್ಡದಾಗಿ ಒಳ್ಳೆಯ ಫ್ಲವರ್ಸ್ ಆಗಿ ಬೆಳೆಸತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲ ಇದೆ. ಸೊ ಮಕ್ಕಳನ್ನು ನಾವು ಚೆನ್ನಾಗಿ ಬೆಳೆಸಬೇಕು. ಮಕ್ಕಳೇ ನಮ್ಮ ದೇಶದ ಆಸ್ತಿ. ಮಕ್ಕಳೇ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡತಕ್ಕಂಥ ವಸ್ತುಗಳು ಅಂತ ಹೇಳ್ಬೋದು. Hi, I'm Dr. Lahri Surapaneni. I'm a plastic surgeon and CEO of Bangalore Hospitals. So we're bringing the hospitals to the community, and first we wanted to start with the children for Children's Day. It's very important that children get an idea of what a hospital is, how do we doctors work every single day, and it gives a picture to them like nan doddor admele yen agbeku, hengirutte nan life, nan doctor idre hengirutte. And be a doctor. I want all the kids to grow up and become surgeons, cardiologists, and Sir has also interacted with the children. So I'm hoping in another 10-15 years we see a lot of cardiologists, a lot of plastic surgeons, and a lot of kids wanting to join our field. After this, we have shown the children the entire hospital,
ಸಿ ಟಿ ಮಷಿನ್ ತೋರಿಸಿದ್ರೆ ನಮ್ಮ ಇಂಡಿಯಾದಲ್ಲಿ ಇದು ಒಂದೇ ಫಾಸ್ಟೆಸ್ಟ್ ಸಿ ಟಿ ಮಷಿನ್ 640 ಸ್ಲೈಸ್ ಮಷಿನ್ ಅಂತ. ಒಳಗಡೆನೂ ತೊಗೊಂಡಿದ್ದೆ ಮಕ್ಕಳನ್ನು. ದೇ ಆಸ್ಟ್ ಎವ್ರಿಥಿಂಗ್. ಸ್ವಲ್ಪ ಅವರಿಗೆ ಗೊತ್ತು ಸಿ ಟಿ ಮಷಿನ್ ಹೆಂಗಿರತ್ತೋ, ಎಲ್ಲಿ ತಲೆಯಲ್ಲಿ ಇಡಬೇಕು ಕಾಲಲ್ಲಿ ಇಡಬೇಕು ಅನ್ನೋ ನನಗೆ ಹೇಳ್ತಾ ಇದ್ರು. ಸೊ ವೆರಿ ಹ್ಯಾಪಿ ಟು ಸಿ ದ ವೇ ಚಿಲ್ಡ್ರನ್ ಆರ್ ನೌ. ಆಫ್ಟರ್ ದಿಸ್ ವಿ ಆರ್ ಡೂಯಿಂಗ್ ಅ ಲಕ್ಕಿ ಡಿಪ್. ಯಾರಿಗೆ ಯಾವ ಥರ ಡಾಕ್ಟರ್ ಆಗಬೇಕೋ ಅವರು ಬರೀತಾ ಇದ್ರು. ಬರ್ಬಿಟ್ಟು ನಾವು 10 ಮೆಂಬರ್ಸ್ಗೆ ಚಾನ್ಸ್ ಕೊಡ್ತಾ ಇದ್ದೀವಿ. ಅವರು ಫಾರ್ ಎಕ್ಸಾಂಪಲ್ ನಾನು ಪ್ಲಾಸ್ಟಿಕ್ ಸರ್ಜನ್ ಬರೆದ್ರೆ ದೆನ್ ದೇ ವಿಲ್ ಇಫ್ ವಿ ಪಿಕ್ ದೇರ್ ಥಿಂಗ್ ದೇ ಗೆಟ್ ಟು ಕಮ್ ವಿತ್ ಅಸ್. ಒನ್ ಡೇ ಸ್ಕೂಲ್ ಬಂಕ್ ಮಾಡಿಬಿಟ್ಟು ನಮ್ಮ ಜೊತೆ 9 to 4 ಕೆಲಸ ಮಾಡಬೇಕು ಮಕ್ಕಳು. ಸೊ ದೇ ಗೆಟ್ ಅ ರಿಯಲ್ ಐಡಿಯಾ ವಾಟ್ ಇಟ್ಸ್ ಲೈಕ್ ಟು ಬಿ ಅಸ್. ಥ್ಯಾಂಕ್ ಯು. All children are the same to us, but I want to give opportunity for everybody. When we are in training, we go to all sectors of society. We do a lot of camps, and even now I make sure to have camps in all areas and make sure that the medical field reaches even the farthest parts. I'm actually born and brought up in US. In California, and we have hospitals in the US, in Texas, but we've come here because I feel it's important that people who are skilled and people who are knowledgeable, if we stay abroad, our talent goes somewhere else. Our talent has to be here, and I urge people in US and other places also to come here. At least if you can't live here like me, at least come here for a few months, put the efforts, and do the service for the people. And the next future of our country is definitely the children. I wanted to be a doctor because both my parents are doctors. So why you are asking government schools, maybe their parents are not doctors, so they don't get to go to work with their parents. I used to sit in my father's office and watch the surgeries he's doing, but not every child has that opportunity. So that's what I'm trying to do. ಇಂಥ ಹಲವಾರು ಲಾಸ್ಟ್ 7 ವರ್ಷದಲ್ಲಿ ನಾವು ಇಂಥ ಹಲವಾರು ಈವೆಂಟ್ಸ್ ಮಾಡಿದ್ದೀವಿ. ತುಂಬ ದೊಡ್ಡ ಆರ್ಗನೈಸೇಷನ್ಗಳು, ತುಂಬ ಫಿಲಾಸಫಿಸ್ಟು ನಮಗೆ ಇದರಲ್ಲಿ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆಲ್ಲ ಒಂದು ದೊಡ್ಡ ಧನ್ಯವಾದಗಳು. ಇವತ್ತಿನ ಈವೆಂಟ್ ಅಂದರೆ ಇವತ್ತು ಎಲ್ಲರಿಗೂ ಗೊತ್ತು, ಇಟ್ಸ್ November 14 ಅಂದರೆ ಮಕ್ಕಳ ದಿನಾಚರಣೆ. ಮಕ್ಕಳೇ ವಿ ಆರ್ ಅ ಯೂತ್ ಡ್ರಿವನ್ ಕಂಟ್ರಿ ಅಂತೀವಿ. ಅದೇ ನಮ್ಮ ಆವ್ರೇಜ್ ಏಜ್ ಆಫ್ ಇಂಡಿಯನ್ ಇಸ್ ಇನ್ ಬಿಟ್ವೀನ್ 20 to 30. ಸೊ ಇವಾಗಿನ ಮಕ್ಕಳಿಗೆ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಮೇನ್ಲಿ ಈ ಸ್ಕೂಲ್ ವಿಸಿಟ್ ಆಗಿರಲಿ, ಇಲ್ಲ ಹಾಸ್ಪಿಟಲ್ ವಿಸಿಟ್ ಆಗಿರಲಿ, ಇವಾಗ ನಾವು ಮೇಡಮ್ ಹೇಳ್ತಿದ್ರು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್. ತುಂಬ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಅನ್ನೋದೇ ನೋಡಿರಲ್ಲ. ಸೊ ಆ ಮಕ್ಕಳು ಇಲ್ಲಿ ಬಂದು ಇಲ್ಲಿ ಎಂಟೈರ್ ಸಪೋರ್ಟ್ ಸ್ಟಾಫ್ ಆಫ್ ದ ಹಾಸ್ಪಿಟಲ್ ಸಪೋರ್ಟ್ ಮಾಡಿ ಮಕ್ಕಳು ಹಾಸ್ಪಿಟಲ್ ಎಲ್ಲ ನೋಡಿ ಏನೇನಿದೆ, ಹೆಂಗಿದೆ, ಇನ್ಸ್ಟ್ರೂಮೆಂಟ್ಸ್ ಏನೇನು, ಫಸ್ಟ್ ಏಡ್ ಹೆಂಗೆ ಮಾಡ್ಕೊಳ್ಳೋದು. ಸೊ ಇಂಥ ಒಂದು ಚಿಕ್ಕ ಪುಟ್ಟ ವಿಷಯಗಳನ್ನೆಲ್ಲ ಹಂಗೆ ಸ್ವಲ್ಪ ಕಲ್ತಾದ್ರೆ ಒಂದು 10ನೇ ಕ್ಲಾಸು, ಸೆಕೆಂಡ್ ಪಿ ಯು, ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು ಬರೋತ್ತಿಗೆ ಬೆನ್ ಇಟ್ ಇಸ್ ಅ ಡಿಸಿಷನ್ ಮೇಕಿಂಗ್ ಫೇಸ್ ಅಂತೀವಿ ಮಕ್ಕಳಿಗೆ. ಸೊ ನಮ್ಮ ಡಿಸಿಷನ್ ಮೇಕಿಂಗ್ ಫೇಸ್ ಬಂದಾಗ ನಾವು ತುಂಬ ತಿಳ್ಕಾಡಿರ್ತೀವಿ, ಓಕೆ ಇದು ಮಾಡ್ಬೇಕಾ ಅದು ಮಾಡ್ಬೇಕಂತ. ಈಗಿನ ಕಾಲದ ಮಕ್ಳು ಹಂಗಿರ್ಬಾರ್ದು. ದೇ ಶುಡ್ ಬಿ ವೆರಿ ತಗೋ, ನಾನು ಕಾರ್ಡಿಯಾಲಜಿಸ್ಟ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪೈಲಟ್ ಆಗಬೇಕು, ಆರ್ಮಿಗೆ ಹೋಗ್ಬೇಕು. ದೇ ಶುಡ್ ಬಿ ತಗೋ. ನಾವು ಆ ಒಂದು ಪ್ರಯತ್ನದಲ್ಲಿದ್ದೀವಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ. ಆ್ಯಂಡ್ ಈ ಗೌರ್ಮೆಂಟ್ ಸ್ಕೂಲು ಶಾಂತಿನಗರ್ ಗೌರ್ಮೆಂಟ್ ಸ್ಕೂಲು ಈ ಶಾಂತಿನಗರ್ನಲ್ಲಿರೋದು. ತುಂಬ ಜನ ಮಕ್ಕಳಿದ್ದಾರೆ ಹೂ ನೀಡ್ ದ ಹೆಲ್ಪ್. ಸೊ ನನ್ನ 2 ಮಾತುಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇವೆಂಟ್.